ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಿನಕ್ಸ್ ಬೇಸಿಕ್ ಕಮಾಂಡ್ ಪ್ಲೇಲಿಸ್ಟ್. ಈ ನಮ್ಮ ಪ್ಲೇಲಿಸ್ಟ್ ಸಿಕ್ಸ್ತ್ ವಿಡಿಯೋ. ಈ ವಿಡಿಯೋಲಿ ನಾವು ಫೈಲ್ ಸಿಸ್ಟಮ್ ಮತ್ತೆ ಓನರ್ಶಿಪ್ ಬಗ್ಗೆ ಕಲಿಯೋಣ. ನಾವು ಪ್ರೀವಿಯಸ್ ವಿಡಿಯೋಲಿ ಮೊಬೈಲ್ ಎಕ್ಸ್ಟರ್ಮ್ ಯೂಸ್ ಮಾಡಿದೀವಿ, ಕಿಲ್ಲರ್ ಕೂಡ ಯೂಸ್ ಮಾಡಿದೀವಿ. ಈ ವಿಡಿಯೋಲಿ ನಾವು AWS ಇಂದ ಒಂದು ರಿಯಲ್ ಲಿನಕ್ಸ್ ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ಕೊಂಡು ಅದನ್ನ SSH ಮಾಡ್ಕೊಂಡು ವಿ ವಿಲ್ ಲರ್ನ್. ಓಕೆ, ಹೇಗೆ ಲಾಂಚ್ ಮಾಡೋದು AWS ಇಂದ ಅಂತ DevOps ಪ್ಲೇಲಿಸ್ಟ್ ಅಲ್ಲಿ ಅವೈಲೇಬಲ್ ಇದೆ ಆಯ್ತಾ. ನಾನು ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಹಿಯರ್ ಐ ಆಮ್ ಜಸ್ಟ್ ಕನೆಕ್ಟಿಂಗ್ ಟು ದಟ್ ಇನ್ಸ್ಟೆನ್ಸ್. ಓಕೆ, ಇಲ್ಲಿ SSH ಅಲ್ಲಿ ಹೋಗ್ಬಿಟ್ಟು ಐ ವಿಲ್ ಕಾಪಿ ಮೈ ಹೋಸ್ಟ್. ಓಕೆ, DNS ಮೊಬೈಲ್ ಎಕ್ಸ್ಟರ್ಮ್ ಗೆ ಬನ್ನಿ. ಇಲ್ಲಿ ಸೆಷನ್ಸ್ ಅಂತ ಇದೆ ನೋಡಿ, ಸೆಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು SSH ಓಕೆ ಪೇಸ್ಟ್ ಮಾಡಬೇಕು. ಯೂಸರ್ ನೇಮು ಏನು, ಯೂಸರ್ ನೇಮ್ ನಮ್ದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲೇ ಹೋಗ್ಬಿಡಿ, EC2 ಇನ್ಸ್ಟೆನ್ಸ್ ಅಲ್ಲಿ ಹೋದ್ರೆ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ. ಎಂಟರ್ ದ ಯೂಸರ್ ನೇಮ್ ಡಿಫೈನ್ಡ್ ಉಬುಂಟು ಅಂತ ಬೈ ಡಿಫಾಲ್ಟ್ ಅದೇ ಕ್ರಿಯೇಟ್ ಮಾಡಿದೆ. ಉಬುಂಟು ಬೇಡ, ನನಗೆ ಏನಾದ್ರು ಕಸ್ಟಮೈಸ್ಡ್ ಬೇಕು ಅಂದ್ರೆ ಐ ಕ್ಯಾನ್ ಮಾಡಿಫೈ ಹಿಯರ್. ಸದ್ಯಕ್ಕೆ ನಾನು ಉಬುಂಟುನೇ ಯೂಸ್ ಮಾಡ್ತೀನಿ. ಓಕೆ ಓಕೆ, ಇಲ್ಲಿ ಯೂಸರ್ ನೇಮ್ ಕೇಳ್ತು. ಯೂಸರ್ ನೇಮ್ ಏನು, ಉಬುಂಟು. ಇಲ್ಲಿ ಇನ್ನೊಂದು, ವೆನ್ ವಿ ಲಾಂಚ್ ಇನ್ಸ್ಟೆನ್ಸ್ ಒಂದು ಪೆಮ್ ಫೈಲ್ ಜನರೇಟ್ ಆಗಿರುತ್ತೆ ಆಯ್ತಾ, ಅದನ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು. ಯೂಸ್ ಪ್ರೈವೇಟ್ ಕೀಗೆ ಹೋಗ್ಬಿಟ್ಟು ಅದಾಗೆ ಜನರೇಟ್ ಆಗಿರುತ್ತೆ, ನಾವೇನು ಎಕ್ಸ್ಪ್ಲಿಸಿಟ್ ಆಗಿ ಬರ್ದಿಲ್ಲ, ಜಸ್ಟ್ ನಾವಿಲ್ಲಿ ಅಟ್ಯಾಚ್ ಮಾಡ್ತಿರೋದು. ಓಕೆ ಅಂತ ಕೊಟ್ಟೆ. ಓಕೆ, ಸಿ ಆಸ್ ಅ ಉಬುಂಟು ಯೂಸರ್ ಲಾಗಿನ್ ಆಗಿದ್ದೀವಿ. ಇದರಲ್ಲಿ ಹೇಗೆ ಚೆಕ್ ಮಾಡೋದು ನಾನು ಯಾವ ಯೂಸರ್ ಆಗಿ ಲಾಗಿನ್ ಆಗಿದ್ದೀನಿ ಅಂತ, ಹೂ ಆಮ್ ಐ ಅಂತ ಕೊಡಿ, ಎಂಟರ್ ಮಾಡಿ, ಉಬುಂಟು ಅಂತ ಬಂತು. ಇಲ್ಲಿ ಮೇಜರ್ ಆಗಿ ನಾವೀಗ ಕಲಿಬೇಕಾಗಿರೋದು ಏನು, ರೂಟ್ ಯೂಸರ್ ಅಂದ್ರೆ ಏನು, ನಾರ್ಮಲ್ ಯೂಸರ್ ಯಾರು, ಏನ್ ಡಿಫ್ರೆನ್ಸ್ ಇದೆ ಎರಡಕ್ಕೂ ಅಂತ. ರೂಟ್ ಯೂಸರ್ ಅಂದ್ರೆ ಯಾರು, ರೂಟ್ ಯೂಸರು ಸೂಪರ್ ಯೂಸರು. ಅವ್ರ ಹತ್ರ ಎಲ್ಲಾ ಪರ್ಮಿಷನ್ ಇರುತ್ತೆ. ಅಡ್ಮಿನಿಸ್ಟ್ರೇಟರ್ ಅವರು ಏನ್ ಮಾಡ್ಬೋದು ಹೇಳಿ, ಕ್ಯಾನ್ ಕ್ರಿಯೇಟ್ ಡಿಲೀಟ್ ಯೂಸರ್ಸ್, ಬೇರೆ ಬೇರೆ ಯೂಸರ್ಸ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಲೈಕ್ ಅಲೈಸ್, ಬಾಬ್, ಕ್ಯಾಲ್ವಿನ್ ಆ ತರ ಯೂಸರ್ಸ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ದಿ ಕ್ಯಾನ್ ಇನ್ಸ್ಟಾಲ್ ಸಾಫ್ಟ್ವೇರ್ಸ್, ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ ಏನೇನ್ ಬೇಕಿದೆ ಅದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಫೈಲ್ ಪರ್ಮಿಷನ್ಸ್ ಅನ್ನ ಚೇಂಜ್ ಮಾಡಬಹುದು. ಯಾರದೇ ಫೈಲ್ ಆಗಿರ್ಲಿ, ಯಾವ ಯೂಸರ್ ಇನ್ ಫೈಲ್ ಇದ್ರು ರೂಟ್ ಯೂಸರ್ ಫೈಲ್ ಪರ್ಮಿಷನ್ ಅನ್ನು ಚೇಂಜ್ ಮಾಡಬಹುದು. ಕ್ಯಾನ್ ಆಕ್ಸೆಸ್ ಎವ್ರಿ ಫೈಲ್ ಅಂಡ್ ಡೈರೆಕ್ಟರಿ. ಹೇಗೆ ಅಂತ ನಾವು ರಿಯಲ್ ಟೈಮ್ ಅಲ್ಲಿ ನೋಡೋಣಂತೆ, ಜಸ್ಟ್ ಥಿಯರಿ ಅರ್ಥ ಮಾಡ್ಕೊಂಡಿರಿ. ಓಕೆ, ಅವ್ರ ಯೂಸರ್ ID UID ಅಂದ್ರೆ ಯೂಸರ್ ID 0 ಇರುತ್ತೆ. ಅದೇ ಉಬುಂಟು ಯೂಸರ್, ಅಥವಾ ನಾನು ಅಲ್ಲಿ ಉಬುಂಟು ಬದಲು ಅಮೀನ್ ಅಂತ ಕೊಟ್ಟೆ ಅನ್ಕೊಳ್ಳಿ, ಅಮೀನ್ ಯೂಸರ್, ಅವ್ರ ಹತ್ರ ಏನೇನಿರುತ್ತೆ ಪ್ರಾಪರ್ಟೀಸ್, ಒಂದು ಹೋಮ್ ಡೈರೆಕ್ಟರಿ ಇರುತ್ತೆ. ಹೋಮ್ ಡೈರೆಕ್ಟರಿ ಒಳಗಡೆ ಅವ್ರದೊಂದು ಡೈರೆಕ್ಟರಿ ಇರುತ್ತೆ, ಅದನ್ನು ನಾನು ತೋರಿಸ್ತೀನಿ ಹೇಗೆ ಅಂತ. ಕಾಂಟ್ ಮಾಡಿಫೈ ಸಿಸ್ಟಮ್ ಫೈಲ್ಸ್, ಅದೇ ರೂಟ್ ಯೂಸರ್ ಎಲ್ಲಾ ಫೈಲ್ಸ್ ಮಾಡಿಫೈ ಮಾಡಬಹುದು. ಇವ್ರ ಸಿಸ್ಟಮ್ ಫೈಲ್ಸ್ ಮಾಡಿಫೈ ಮಾಡಕ್ ಆಗಲ್ಲ, ಬೇರೆ ಯೂಸರ್ಸ್ ಕ್ರಿಯೇಟ್ ಮಾಡಕ್ ಆಗಲ್ಲ. ಈಗ ಅಮೀನ್ ಇರೋದು ಹಸನ್ ಅಂತ ಒಂದು ಯೂಸರ್ ಅನ್ನು ಕ್ರಿಯೇಟ್ ಮಾಡಕ್ ಆಗಲ್ಲ. ಓನ್ಲಿ ರೂಟ್ ಕ್ಯಾನ್ ಕ್ರಿಯೇಟ್ ನ್ಯೂ ಯೂಸರ್ಸ್ ಆರ್ ರೂಟ್ ಕ್ಯಾನ್ ಡಿಲೀಟ್ ಎಕ್ಸಿಸ್ಟಿಂಗ್ ಯೂಸರ್ಸ್. ಕಾಂಟ್ ಇನ್ಸ್ಟಾಲ್ ಸಿಸ್ಟಮ್ಸ್ ವಿತೌಟ್ ಸುಡೋ. ಸುಡೋ ಅಂದ್ರೆ ಅದೇ ಸೂಪರ್ ಯೂಸರ್ ಡೂ ಅಂತ. ಮೋಸ್ಟ್ಲಿ ಅವ್ರದೊಂದು ಹೋಮ್ ಡೈರೆಕ್ಟರಿ ಇರುತ್ತೆ, ಅದ್ರ ಒಳಗಡೆ ಅವ್ರದೊಂದು ಫೈಲ್ ಕೋಡ್ ಪ್ಲೇಸ್ ನೆಲ್ಲ ಇನ್ಸ್ಟ್ರ ಮೇಲೆ ಅವ್ರು ವರ್ಕ್ ಮಾಡಬಹುದು ಅಷ್ಟೇ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ. ಇಲ್ಲಿ ನಾವು ರಿಯಲ್ ಟೈಮ್ ಅಲ್ಲಿ ಚೆಕ್ ಮಾಡೋಣ. ನಾನೀಗ ಉಬುಂಟು ಯೂಸರ್ ಆಗಿದ್ದೀನಲ್ವಾ, ಇಲ್ಲಿ ಕರೆಕ್ಟ್ ಅಲ್ವಾ. ನಾನು ಇನ್ನೊಂದು ಟ್ಯಾಬ್ ಓಪನ್ ಮಾಡ್ತೀನಿ. ಇಲ್ಲೇ ಹೋಗ್ಬಿಟ್ಟು ಇದು ಡೂಪ್ಲಿಕೇಟ್. ಒನ್ ಟ್ಯಾಬ್ ಅಲ್ಲಿ ನಾನು ಉಬುಂಟು ಯೂಸರ್, ಇನ್ನೊಂದು ಟ್ಯಾಬ್ ಅಲ್ಲಿ ನಾನು ರೂಟ್ ಲಾಗಿನ್ ಆಗ್ತೀನಿ. ರೂಟ್ ಲಾಗಿನ್ ಆಗಕ್ಕೆ ಸುಡೋ, ಸು ಅಂದ್ರೆ ಸ್ವಿಚ್ ಯೂಸರ್ ಅಂತ, ನಾನು ಸುಡೋ ಯೂಸರ್ ಆಗಿ ಸ್ವಿಚ್ ಆಗ್ಬೇಕು ಅಂತ ಎಂಟರ್ ಮಾಡಿ. ಹೂ ಆಮ್ ಐ ಅಂತ ಕೊಟ್ಬಿಟ್ಟು ಎಂಟರ್ ಮಾಡಿದ್ರೆ ಸಿ ಇಲ್ಲಿ ರೂಟ್ ಯೂಸರ್ ನಾನು ಇಲ್ಲೇ ನಾನು ಬೇಕಿದ್ರೆ ರೀನೇಮು ಮಾಡ್ಕೊಬಿಡ್ತೀನಿ, ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ ಟ್ಯಾಬ್ ರೀನೇಮ್ ಆಪ್ಷನ್ ಇರುತ್ತೆ ಇಲ್ಲಿ. ಇಲ್ಲೂ ರೀನೇಮ್ ಮಾಡ್ತೀನಿ ಉಬುಂಟು ಅಂತ. ಇದು ಉಬುಂಟು, ಇದು ರೂಟ್. ನಾನು ಏನ್ ಹೇಳಿದ್ದೆ, ಉಬುಂಟುದ ID ಏನಿರುತ್ತೆ, ರೂಟಿನ ID ಏನಿರುತ್ತೆ ಚೆಕ್ ಮಾಡೋಣ. ID ಅಂತ ಕೊಟ್ಬಿಟ್ಟು ರೂಟ್ ಅಂತ ಕೊಟ್ಟು ಎಂಟರ್ ಮಾಡಿ. ಸಿ ರೂಟಿನ ID ಏನು 0. ಅದೇ ಉಬುಂಟುದೇನು ID ಅಂತ ಕೊಟ್ಬಿಟ್ಟು ಏನ್ ಕೊಡ್ಬೇಕು, ಉಬುಂಟು ಅಂತ ಕೊಡ್ಬೇಕು. ಎಂಟರ್ ಮಾಡಿದ್ರೆ ಈ 1000 ಇಂದ ಸ್ಟಾರ್ಟ್ ಆಗುತ್ತೆ. ಈಗ ರೂಟ್ ಇನ್ನೊಂದು ಯಾವ್ದೋ ಯೂಸರ್ ಅನ್ನು ಕ್ರಿಯೇಟ್ ಮಾಡ್ದ, ಅಮೀನ್ ಅಂದ್ರೆ ಅದಕ್ಕೆ 1001 ಅಂತ ಬರುತ್ತೆ, ನೆಕ್ಸ್ಟ್ 1002 ಆತರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯೂಸರ್ಸ್ ಇಂದು. ಅದೇ ರೂಟ್ ಇಂದ ಏನೋ 0. ಓಕೆ, ಇದು ಗೊತ್ತಾಯ್ತು, ಇದು ಗೊತ್ತಾಯ್ತು. ಇನ್ನೊಂದೇನ್ ನೋಡಿದ್ವಿ ನಾವು, ಉಬುಂಟು ಎಲ್ಲಾ ಫೈಲ್ಸ್ ಒಳಗಡೆ ಎಂಟರ್ ಮಾಡಕ್ ಆಗಲ್ಲ ನಾರ್ಮಲ್ ಯೂಸರ್, ಬಟ್ ರೂಟ್ ಎಲ್ಲಾ ಕಡೆ ಎಂಟರ್ ಆಗ್ಬೋದು ಅಂತ ಇತ್ತಲ್ವಾ. ನಾನು ಇಲ್ಲೇ ತೋರಿಸ್ತೀನಿ ನೋಡಿ. ನಾನೀಗ CD ಅಂತ ಕೊಟ್ಬಿಟ್ಟು /root ಅಂತ ಕೊಡ್ತಾ ಇದ್ದೀನಿ. ಓಕೆ, ಇದು ರೂಟ್ ಇನ್ ಹೋಮ್ ಡೈರೆಕ್ಟರಿ. ಎಂಟರ್ ಮಾಡಿದೆ PWD. ಸಿ ಐ ಆಮ್ ಇನ್ಸೈಡ್ ರೂಟ್ ಹೋಮ್ ಡೈರೆಕ್ಟರಿ. /root ಅಂದ್ರೆ ರೂಟ್ ಇನ್ ಹೋಮ್ ಡೈರೆಕ್ಟರಿ ಅದು. ಅದೇ ನಾನು ಇಲ್ಲೂ ಕೊಡ್ಲಾ, ಸೇಮ್ ಕಮಾಂಡೇ ಕೊಡ್ತಿರೋದು. ನಾನು ಇಲ್ಲಿ ಸ್ಲಾಶ್ ಅಂತ ಕೊಟ್ಟೆ, ರೂಟ್ ಅಂತ ಕೊಟ್ಟೆ. ಓಕೆ, ಎಂಟರ್. ಆಸ್ ಯು ಕ್ಯಾನ್ ಸಿ ಪರ್ಮಿಷನ್ ಡಿನೈಡ್. ಒಂದು ನಾರ್ಮಲ್ ಯೂಸರು ರೂಟ್ ಫೈಲ್ಸ್ ಆಕ್ಸೆಸ್ ಮಾಡಕ್ಕೆ ಆಗಲ್ಲ, ರೂಟ್ ಯೂಸರ್ ಎಲ್ಲಾ ಫೈಲ್ಸ್ ಆಕ್ಸೆಸ್ ಮಾಡಕ್ಕೆ ಆಗತ್ತೆ. ಓಕೆ, ಇನ್ನೊಂದೇನೋ ಪಾಯಿಂಟ್ ನೋಡಿದ್ವಲ್ಲ ನಾವಿಲ್ಲಿ, ಹ್ಯಾಸ್ ಅ ಹೋಮ್ ಡೈರೆಕ್ಟರಿ ಅಂತ, ಅದೇನು ನೋಡೋಣ. ನಾನಿಲ್ಲಿ CD/ ಕೊಡ್ತೀನಿ, PWD ಕೊಟ್ಟೆ. ಸ್ಲಾಶ್ ಕೊಟ್ರೆ ಯಾವಾಗ್ಲೂ ರೂಟಿಗೆ ಬರುತ್ತೆ, ಇದು ಮೇನ್ ರೂಟ್.
ಇಲ್ಲೂ ನಾನು ಸ್ಲ್ಯಾಶ್ ಕೊಡ್ತೀನಿ ನೋಡಿ, CD ಸ್ಲ್ಯಾಶ್ ಕೊಟ್ಟೆ, PWD ಎಲ್ಲಿಗೆ ಬಂತು, ಮೇನ್ ರೂಟ್, ಇಲ್ಲಿಂದಾನೇ ಎಲ್ಲಾ ಫೈಲ್ಸ್ ಸ್ಟಾರ್ಟ್ ಆಗೋದು, ಬರೀ ಸ್ಲ್ಯಾಶಿಗೆ ಬಂದಿದೆ ಎರಡರಲ್ಲೂ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಅದೇ ನಾನೀಗ CD ಅಂತ ಕೊಟ್ಬಿಟ್ಟು ಟಿಲ್ಡ್ ಕೊಡ್ತಿದ್ದೀನಿ ಆಯ್ತಾ, ಎಂಟರ್ ಮಾಡಿದೆ, PWD ಹೋಮ್ ಡೈರೆಕ್ಟರಿ ಒಳಗೆ ಬಂತು. ಉಬುಂಟುದ್ ಹೋಮ್ ಡೈರೆಕ್ಟರಿ ಏನು, ಹೋಮ್ ಸ್ಲ್ಯಾಶ್ ಉಬುಂಟು. ಇದ್ರಿಂದ ಹೋಮ್ ಡೈರೆಕ್ಟರಿ ಏನು, ಸ್ಲ್ಯಾಶ್ ರೂಟ್. ನಾನು ಹೇಳಿದ್ದೆ ಸ್ಲ್ಯಾಶ್ ರೂಟ್ ಅನ್ನೋದು ರೂಟಿನ್ ಹೋಮ್ ಡೈರೆಕ್ಟರಿ. CD ಅಂತ ಕೊಟ್ಬಿಟ್ಟು ಇನ್ಪುಟ್ ಎಂಟರ್ ಮಾಡಿದೆ, PWD ಇದ್ರಿಂದ ಹೋಮ್ ಡೈರೆಕ್ಟರಿ ಒಳಗಡೆ ಬಂದೆ. ಜಸ್ಟ್ CD ಸ್ಲ್ಯಾಶ್ ಕೊಟ್ಬಿಟ್ರೆ ಏನಾಗತ್ತೆ ಹೇಳಿ, ರೂಟ್ ಡೈರೆಕ್ಟರಿಗೆ ಬರ್ತೀವಿ ಎರಡರಲ್ಲೂ. ಅದೇ CD ಟಿಲ್ಡಾ ಕೊಟ್ರೆ ಏನಾಗುತ್ತೆ, ಅವ್ರದಿಂದ ಹೋಮ್ ಡೈರೆಕ್ಟರಿಗೆ ಬರ್ತೀವಿ ನಾವು. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. CD ಸ್ಲ್ಯಾಶ್ ಕೊಟ್ರೆ ಏನು, ಗೋ ಟು ರೂಟ್ ಡೈರೆಕ್ಟರಿ. CD ಟಿಲ್ಡಾ ಕೊಟ್ರೆ ಏನು, ಗೋ ಟು ಕರೆಂಟ್ ಯೂಸರ್ಸ್ ಹೋಮ್ ಡೈರೆಕ್ಟರಿ. ರೂಟ್ ಡೈರೆಕ್ಟರಿ ಅಂತ ಹೇಳ್ತಾ ಇದ್ದೀನಿ, ಕರೆಕ್ಟ್. ರೂಟ್ ಡೈರೆಕ್ಟರಿಯಲ್ಲಿ ಏನಿರುತ್ತೆ ನೋಡೋಣವಾ. CD ಸ್ಲ್ಯಾಶ್ ಕೊಟ್ಟೆ, ರೂಟ್ ಡೈರೆಕ್ಟರಿಗೆ ಬಂದೆ ನಾನಿಲ್ಲಿ. ಇಲ್ಲಿ ನಾನು ಏನ್ ಕೊಡ್ಬೇಕು, LS ಕೊಡ್ತಿದ್ದೀನಿ, ಎಂಟರ್. ನಾನು ಜಸ್ಟ್ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿರೋದಷ್ಟೇ, ನಾನು ಏನು ಕ್ರಿಯೇಟ್ ಮಾಡಿಲ್ಲ ಫೈಲ್ಸ್. ಬಟ್ ವೆನ್ ಐ ಕ್ರಿಯೇಟ್ ಅನ್ ಇನ್ಸ್ಟೆನ್ಸ್, ಅದಾಗೆ ಒಂದಿಷ್ಟು ಫೈಲ್ಸ್ ಅದು ಕ್ರಿಯೇಟ್ ಮಾಡಿದೆ ನೋಡಿ, ಒಂದಿಷ್ಟು ಡೈರೆಕ್ಟರೀಸ್ ಕ್ರಿಯೇಟ್ ಆಗಿದೆ. ಕರೆಕ್ಟ್, ಏನಿದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ. ಮೇಜರ್ ಆಗಿರೋ ಡೈರೆಕ್ಟರೀಸ್ ನಾನು ಹೇಳ್ತೀನಿ. ಫಸ್ಟ್ ಯಾವ್ದು ಹೇಳಿ, ಹೋಮ್. ನಾನು ಹೇಳಿದ್ದೆ ಹೋಮ್ ಏನು, ಯೂಸರ್ಸಿನ ಡೈರೆಕ್ಟರಿ ಅದು. ಉಬುಂಟು ಎಲ್ಲಿತ್ತು ಹೇಳಿ, ಹೋಮ್ ಒಳಗಡೆ ಇತ್ತಲ್ವಾ. ಈಗ ಸ್ಲ್ಯಾಶ್ ಹೋಮ್ ಅಂತ ಕೊಟ್ರೆ ನಾನು LS ಮಾಡ್ಲಾ, ಇಲ್ಲಿ ಯೂಸರ್ಸ್ ಇರ್ತಾರೆ. ನಾನು ಆಮೇಲೆ ಇನ್ನೂ ಒಂದಿಷ್ಟು ಯೂಸರ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಯೂಸರ್ಸ್ ಇಲ್ಲಿ ಹೋಮ್ ಡೈರೆಕ್ಟರಿ ಒಳಗಡೆ ಇರ್ತಾರೆ. ಓಕೆ, ಇಲ್ಲಿ ಏನ್ ಮಾಡ್ತೀವಿ, ಹೋಮ್ ಒಳಗಡೆ ನಮ್ ಕೋಡ್ ಬೇಸು. ನಾನೊಂದು ಕಂಪ್ನಿಯಲ್ಲಿ ಒಂದು ಎಂಪ್ಲಾಯ್. ಓಕೆ, ನನಗೆ ಒಂದು ಯೂಸರ್ ಆಗಿ ಆಡ್ ಮಾಡಿದಾರೆ ಅವರು ಒಂದು ಸರ್ವರ್ ಅಲ್ಲಿ. ಅಂದ್ರೆ ನನ್ನ ಕೋಡ್ ಬೇಸ್ ಆಗಿರ್ಲಿ, ನನ್ನ ಸ್ಕ್ರಿಪ್ಟ್ಸ್ ಆಗಿರ್ಲಿ, ನಂದು ಏನೇ ಡಾಕ್ಯುಮೆಂಟ್ಸ್ ಆಗಿರ್ಲಿ, ಅದೆಲ್ಲ ನಾನು ಹೋಮ್ ಡೈರೆಕ್ಟರಿಯಲ್ಲಿ ಸ್ಟೋರ್ ಮಾಡ್ತೀನಿ. ನಂದಂತ ಒಂದು ಪ್ಲೇಸ್ ಇದ್ದಂಗೆ ಅದು. ಓಕೆ, ಹೋಮ್ ಅರ್ಥ ಆಯ್ತು ಅನ್ಕೋತೀನಿ. ETC ಏನು, CD ಸ್ಲ್ಯಾಶ್ ETC ಅಂತ ಕೊಟ್ಟೆ. ಈ ಫೋಲ್ಡರ್ ಒಳಗಡೆ ಮೋಸ್ಟ್ಲಿ ಕಾನ್ಫಿಗರೇಷನ್ ಡೀಟೇಲ್ಸ್ ಎಲ್ಲ ಇರುತ್ತೆ. LS ಮಾಡ್ತೀನಿ, ನೀವಿಲ್ಲಿ ನೋಡ್ಬೋದು ಗ್ರೂಪ್ಸ್, ಆನ್ ಜಾಬ್ ಬಗ್ಗೆ ಎಲ್ಲ ಕಾನ್ಫಿಗರೇಷನ್ ರಿಲೇಟೆಡ್ ಇನ್ಫಾರ್ಮೇಶನ್, ಪೈಥಾನ್ 3 ಅಂತ ನೋಡಿ. ಓಕೆ, ಟೆಂಪ್ ಫೈಲ್ ಡಿ, ಕಾನ್ಫ್ ಅಂತ ಹೇಳಿದ ಕಾನ್ಫಿಗ್ ಫೈಲ್ ಎಲ್ಲ ನಿಮಗೆ ETC ಒಳಗಡೆ ಸಿಗುತ್ತೆ. ಓಕೆ, ಹೋಮ್ ಗೊತ್ತಾಯ್ತು, ETC ಗೊತ್ತಾಯ್ತು. ಲಿಬ್ ಅಂತ ಏನು, ಲೈಬ್ರರಿ ಫೈಲ್ಸ್. ನಾವು ಉಬುಂಟು ಅಲ್ಲಿ ಏನೇ ಕಮಾಂಡ್ ಬರಲಿ ಅದೊಂದು ಫೈಲೇ. LS ಅಂತ ಬರ್ದ್ರು ಅದನ್ನು ಒಂದು ಫೈಲೇ. ಓಕೆ, ಆ ಫೈಲ್ ಒಳಗಡೆ ನಾವು ಅದನ್ನ ಹೇಳಿರ್ತೀವಿ ಹೇಗೆ ವರ್ಕ್ ಆಗ್ಬೇಕು ಅಂತ. ಈ ತರ ಎಲ್ಲ ಹೇಗೆ ವರ್ಕ್ ಆಗ್ಬೇಕು, ಎಲ್ಲ ಲೈಬ್ರರೀಸ್ ಏನಿದೆ ಅದು ಲಿಬ್ ಅಲ್ಲಿ ಇರುತ್ತೆ. CD ಸ್ಲ್ಯಾಶ್ ಲಿಬ್ ಅಂತ ಕೊಟ್ಟೆ. ಸಿ, ಎಲ್ಲ ಫೈಲ್ಸ್ ಇನ್ಫಾರ್ಮೇಶನ್, ಎಲ್ಲ ಲೈಬ್ರರಿ, ಮೇಜರ್ ಲೈಬ್ರರೀಸ್ ಎಲ್ಲ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಏನಿದೆ, MNT ಅಂದ್ರೆ ಮೌಂಟ್ ಅಂತ. ನಾನು ಪೆನ್ ಡ್ರೈವ್ ಇದೆ ಅನ್ಕೊಳ್ಳಿ, ಅದರಲ್ಲಿ ಒಂದಿಷ್ಟು ಫೈಲ್ಸ್ ಇದೆ, ಅದೆಲ್ಲ ನಾನು ಎಲ್ಲಿ ಮೌಂಟ್ ಮಾಡ್ಬೋದು ಅಂದ್ರೆ ಈ MNT ಒಳಗಡೆ ಮೌಂಟ್ ಮಾಡ್ಬೋದು. ಅಥವಾ ನಿಮ್ದು ಇನ್ಸ್ಟೆನ್ಸ್ ಅಲ್ಲಿ ಏನೋ ಒಂದು ಕೋಡ್ ಡಂಪ್ ಬಂತು, ಅದೆಲ್ಲ ಸ್ಟೋರೇಜಿಗೆ. ಓಕೆ, ಆ ಕೋಡ್ ಡಂಪ್ ನಾನು ಎಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ಬೇಕಲ್ಲ, MNT ಒಳಗಡೆ ಸ್ಟೋರ್ ಮಾಡ್ತೀವಿ. OPT ಅಂದ್ರೆ ಆಪ್ಷನಲ್. ಈಗ ಥರ್ಡ್ ಪಾರ್ಟಿ ನಾನೇನೋ ಸೋನಾರ್ ಕ್ಯೂಬ್ಸು ಎಲ್ಲ ಇನ್ಸ್ಟಾಲ್ ಮಾಡೋದಿದೆ ಅನ್ಕೊಳ್ಳಿ, ನಾನು OPT ಒಳಗಡೆ ಇನ್ಸ್ಟಾಲ್ ಮಾಡ್ತೀನಿ. ಥರ್ಡ್ ಪಾರ್ಟಿ ಇನ್ಸ್ಟಾಲೇಷನ್ಸ್ ಏನಿದ್ರು ನಾನು ಆಪ್ಷನಲ್ ಒಳಗಡೆ ಇನ್ಸ್ಟಾಲ್ ಮಾಡ್ತೀನಿ. ರೂಟ್ ನಾವು ನೋಡಿದ್ವಿ, ರೂಟ್ ಯಾರು ಯೂಸ್ ಮಾಡ್ಬೋದು, ಓನ್ಲಿ ರೂಟ್ ಯೂಸರ್ ಅಷ್ಟೇ ರೂಟ್ ಡೈರೆಕ್ಟರಿ ಒಳಗಡೆ ಹೋಗ್ಬೋದು ಅಷ್ಟೇ. ಬೇರೆ ಯಾವ ಯೂಸರ್ ಕೂಡ ಈ ಡೈರೆಕ್ಟರಿ ಒಳಗಡೆ ಹೋಗಕ್ ಆಗಲ್ಲ. ಈ ಡೈರೆಕ್ಟರಿ ಫೈಲ್ ಕ್ರಿಯೇಟ್ ಮಾಡಕ್ ಆಗಲ್ಲ, ಎಂಟರೇ ಮಾಡಕ್ ಆಗಲ್ಲ. ಓಕೆ, ಇದು ರೂಟ್. ಟೆಂಪ್ ಅಂದ್ರೆ ಟೆಂಪ್ರರಿ ಫೈಲ್ಸ್ ಸ್ಟೋರ್ ಮಾಡಕ್ ಯೂಸ್ ಮಾಡ್ತೀವಿ. ಟೆಂಪ್ ಮೋಸ್ಟ್ಲಿ ಹೇಗೆ ಅಂದ್ರೆ, ಒಂದ್ಸತಿ ಬಾಕ್ಸ್ ನೀವು ರೀಬೂಟ್ ಮಾಡಿದ್ರಿ ಅನ್ಕೊಳ್ಳಿ, ಅದ್ರಲ್ಲಿರೋ ಫೈಲ್ಸ್ ಎಲ್ಲ ಡಿಲೀಟ್ ಆಗಿ ಹೋಗುತ್ತೆ. ಟೆಂಪ್ರರಿ ಸ್ಟೋರೇಜಿಗೆ ಅಷ್ಟೇ. ಈಗ ನಾನು ಯೂಸರ್ A ಇದೆ, ಯೂಸರ್ B ಇದೆ. ಯೂಸರ್ A ಯಾವುದೋ ಒಂದು ಫೈಲ್ ನಾನು ಯೂಸರ್ B ಶೇರ್ ಮಾಡಬೇಕು ಅಂದ್ರೆ ನಾನು ಟೆಂಪಲ್ ಹಾಕಿದ್ರೆ ಅವನ ಅಲ್ಲಿಂದ ಅದನ್ನ ಕಾಪಿ ಮಾಡ್ಕೋತಾರೆ. ಓಕೆ, ಯೂಸರ್ ಅಂದ್ರೆ ಯೂಸರ್ ಇನ್ ರಿಲೇಟೆಡ್. ನಾನೇ ನಂದೇನೋ ಲೈಬ್ರರೀಸ್ ಕ್ರಿಯೇಟ್ ಮಾಡ್ಕೊಂಡಿದೀನಿ ಅನ್ಕೊಳ್ಳಿ, ಅದೆಲ್ಲ USR ಒಳಗಡೆ ಬರಿಬಹುದು. ವ್ಯಾರ್ ಅಂತ ಇದೆ ಅಲ್ಲ, ವ್ಯಾರ್ ಅಂದ್ರೆ ವೇರಿಯೇಬಲ್ ಅಂತ, ಚೇಂಜ್ ಆಗ್ತಾ ಇರುವಂತದ್ದು, ಫ್ರೀಕ್ವೆಂಟ್ಲಿ ಚೇಂಜ್ ಆಗ್ತಾ ಇರುವಂತದ್ದು. ಅಂದ್ರೆ ಯಾವುದು, ನಮ್ ಕ್ಯಾಶೆ ಇರ್ಬೋದು, ನಮ್ ಲಾಗ್ಸ್ ಇರ್ಬೋದು, ಆ ತರ ಎಲ್ಲ ಡೈರೆಕ್ಟರೀಸ್ ಫೈಲ್ಸ್ ವ್ಯಾರ್ ಒಳಗಡೆ ಇರುತ್ತೆ. ಐ ಹೋಪ್ ಇಷ್ಟ ಅರ್ಥ ಆಗಿದೆ ಅಂತ. ಮೇಜರ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಿದೆ ನಾನು ಅದನ್ನಷ್ಟೇ ಎಕ್ಸ್ಪ್ಲೇನ್ ಮಾಡಿರೋದು, ನೀವಿನ್ನೂ ರಿಸರ್ಚ್ ಮಾಡ್ಕೊಳ್ಳಿ. ಓಕೆ, ರಿವಿಷನ್ ಮಾಡೋಣ. ಸ್ಲ್ಯಾಶ್ ರೂಟ್ ಅಂದ್ರೆ ಏನು, ರೂಟ್ ಆಫ್ ಎಂಟೈರ್ ಫೈಲ್ ಸಿಸ್ಟಮ್. ನಾನು ಹೇಳಿದ್ದೆ ಇದೇ ಮೇನ್. ಓಕೆ, ಸ್ಲ್ಯಾಶ್ ರೂಟ್ ಅಂದ್ರೆ ಏನು, ರೂಟ್ ಯೂಸರ್ ಇನ ಹೋಮ್ ಡೈರೆಕ್ಟರಿ. ಸ್ಲ್ಯಾಶ್ ಹೋಮ್ ಅಂದ್ರೆ ಏನು, ಹೋಮ್ ಡೈರೆಕ್ಟರಿ ಆಫ್ ರೆಗ್ಯುಲರ್ ಯೂಸರ್ಸ್. ಉಬುಂಟು, ಅಮೀನ್, ಜಾನ್, ಈ ತರ ಎಲ್ಲ ಯೂಸರ್ಸ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅವ್ರದ್ದು ಹೋಮ್ ಡೈರೆಕ್ಟರಿ ಅದು.
ಟೆಂಪ್ ಟೆಂಪ್ರರಿ ಫೈಲಿಗೆ, ಎಂಎನ್ಟಿ ಮೌಂಟ್ ಮಾಡೋದಕ್ಕೆ ಸ್ಟೋರೇಜ್ ಫೈಲ್ ಎಂಎನ್ಟಿ. ಮೀಡಿಯಾ ಕೂಡ ಸೇಮ್ ಎಂಎನ್ಟಿ ತರನೇ. ಓಕೆ. ಆಪ್ಟ್ ಅಂದ್ರೆ ಏನು ನಾನು ಹೇಳಿದ್ದೆ, ಆಪ್ಷನಲ್ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ ಏನೇನಿದೆ ಅದನ್ನೆಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು ಅಂತ. ಲೈಬ್ ಏನು, ಲೈಬ್ರರಿ, ಎಸೆನ್ಷಿಯಲ್ ಶೇರ್ಡ್ ಲೈಬ್ರರೀಸ್. ಇಟಿಸಿ ಕಾನ್ಫಿಗರೇಷನ್ ಫೈಲ್ಸ್ ಇರುತ್ತೆ. ವ್ಯಾರ್ ಅಲ್ಲಿ ಫ್ರೀಕ್ವೆಂಟ್ಲಿ ವೇರಿ ಆಗುವಂತ ಫೈಲ್ಸ್ ಇರುತ್ತೆ, ಲೈಕ್ ಲಾಗ್, ಕ್ಯಾಶೆ, ಮೇಲ್. ಓಕೆ. ಬೂಟ್ ಲೋಡರ್ಸ್ ಅಂಡ್ ಕರ್ನಲ್ ಫೈಲ್ಸ್ ಇರುತ್ತೆ, ಸ್ಲಾಶ್ ಬೂಟ್ ಅಂತ ಇತ್ತು. USR ಯೂಸರ್ ಪ್ರೋಗ್ರಾಮ್ಸ್, ಕಮಾಂಡ್ಸ್, ಲೈಬ್ರರೀಸ್, ಡಾಕ್ಯುಮೆಂಟೇಶನ್, ಈ ತರ ಎಲ್ಲ ಯೂಸರ್ ಇನ್ ರಿಲೇಟೆಡ್. ಇದು ಇನ್ನೂ ಬೆಟರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ಆಯ್ತಾ. ನೀವೊಂದು ಡೆವಾಪ್ಸ್ ಇಂಜಿನಿಯರ್ ಅನ್ಕೊಳ್ಳಿ. ಓಕೆ. ನಿಮ್ ಜೆಂಕಿನ್ ಅಪ್ಲಿಕೇಶನ್ ಏನಿರುತ್ತಲ್ಲ, ಒಂದು ಅಪ್ಲಿಕೇಶನ್ ಅಲ್ವಾ ಅದು ಥರ್ಡ್ ಪಾರ್ಟಿ, ಅದೆಲ್ಲಿ ಆಪ್ಟ್ ಅಲ್ಲಿ, ಆಪ್ಷನಲ್ ಅಲ್ಲಿ. ಓಕೆ. ಅದೇ ನಿಮ್ ಕಾನ್ಫಿಗರೇಷನ್ ಎಲ್ಲ ಎಲ್ಲಿ, ಇಟಿಸಿ ಅಲ್ಲಿ. ಜೆಂಕಿನ್ ಲಾಗ್ಸ್ ಎಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ, ವ್ಯಾರ್ ಲಾಗ್ ಒಳಗಡೆ ನಾವು ಸ್ಟೋರ್ ಮಾಡ್ತೀವಿ. ಜೆಂಕಿನ್ ಎಕ್ಸಿಕ್ಯೂಟೇಬಲ್ಸ್ ಯೂಸರ್ ಬಿನ್ ಅಲ್ಲಿ. ಓಕೆ. ಯುವರ್ ಪ್ರಾಜೆಕ್ಟ್ ಫೈಲ್, ಯಾವುದೇ ಯೂಸರ್ ಆಗಿರೋ ಅವ್ರ ಪ್ರಾಜೆಕ್ಟ್ ಫೈಲ್, ಅವ್ರದ್ದು ಏನ್ ಡೈರೆಕ್ಟರಿ, ಹೋಮ್ ಡೈರೆಕ್ಟರಿ ಒಳಗಡೆ ಅವ್ರದೇ ಒಂದು ಡೈರೆಕ್ಟರಿ ಇರುತ್ತೆ. ಅದೇ ಈಗ ಜಾನ್ ಅಂದ್ರೆ ಜಾನ್, ಹೋಮ್ ಒಳಗಡೆ ಜಾನ್. ಟೆಂಪ್ರರಿ ಇನ್ಸ್ಟಾಲೇಷನ್ ಫೈಲ್ ಅಥವಾ ಟೆಂಪ್ರರಿ ಆಗಿರೋ ಏನೇ ಸ್ಟೋರ್ ಮಾಡೋದಿದ್ರು ಅದು ಎಲ್ಲಿ ಬರುತ್ತೆ, ಟೆಂಪಲ್ ಬರುತ್ತೆ. ಓಕೆ. ಐ ಹೋಪ್ ಅರ್ಥ ಆಗಿದೆ ಅಂತ. ಏನೇ ಡೌಟ್ ಇದ್ರೆ ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಥ್ಯಾಂಕ್ ಯು.